ಎಸಿಸಿ ಮಾನವ ಹಕ್ಕುಗಳ ಅಂತರರಾಜ್ಯ ಮಹಾಸಮಾರಂಭ ಫೆಬ್ರವರಿ 16, 2025 ರಂದು ವಿಜಯಪುರದಲ್ಲಿ ಬಹುನಿರೀಕ್ಷಿತ ಅಂತರರಾಜ್ಯ ಮಹಾಸಮಾರಂಭ ನಡೆಯಿತು. ವಿಜಯಪುರದ ಮಾರುತಿ ಶೋ ರೂಮ್ ಹಿಂಭಾಗದ ವಿಜಯಪುರ ಟೋಲ್ ಗೇಟ್ ಬಳಿಯ ಎಚ್ಎಂಬಿ ಫಂಕ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಿತು. ಶ್ರೀ ಚಂದ್ರಕಾಂತ್ ನಾಯಕ್ ಅವರ ನಿರ್ದೇಶನದಲ್ಲಿ ಮತ್ತು ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಮತ್ತು ಕಲಬುರಗಿ ಜಿಲ್ಲೆಗಳ ಎಸಿಸಿ ಮಾನವ ಹಕ್ಕುಗಳ ಅಧ್ಯಕ್ಷ ಶ್ರೀ ಶಬ್ಬೀರ್ ಅಹಮದ್ ಧಲಾಯತ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಮನ್ವಯ, ಮಹಿಳಾ ಸಬಲೀಕರಣ, ಕಾನೂನು ಕೋಶ ಗುರುತಿಸುವಿಕೆ, ಹಕ್ಕುಗಳ ರಕ್ಷಣೆ ಮತ್ತು ಮುಂಬರುವ ಚುನಾವಣೆಗಳಿಗೆ ಚುನಾವಣಾ ಕಾರ್ಯತಂತ್ರಗಳನ್ನು ಒತ್ತಿ ಹೇಳುವ ಮಾನವ ಹಕ್ಕುಗಳಿಗೆ ಸಂಬಂಧಿಸಿದ ನಿರ್ಣಾಯಕ ವಿಷಯಗಳನ್ನು ಚರ್ಚಿಸಲು ಕರ್ನಾಟಕದಾದ್ಯಂತ ಭಾಗವಹಿಸುವವರು ಮತ್ತು ಗಣ್ಯರು ಒಟ್ಟುಗೂಡಿದರು. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಅನೇಕ ಪ್ರಮುಖ ನಾಯಕರು ಮತ್ತು ಗಣ್ಯರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಹಾಜರಿದ್ದವರ ಪಟ್ಟಿಯಲ್ಲಿ ಇವು ಸೇರಿವೆ: ಶ್ರೀ ಶಬ್ಬೀರ್ ಅಹಮದ್ ಧಲಾಯತ್, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಮತ್ತು ಕಲಬುರಗಿಗೆ ಎಸಿಸಿ ಮಾನವ ಹಕ್ಕುಗಳ ಅಧ್ಯಕ್ಷರು. ಜೀನತ್ ಖಾನ್, ಕೆಪಿಸಿಸಿ ರಾಜ್ಯ ಅಲ್ಪಸಂಖ್ಯಾತ ಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು. ಮಮತಾಜುನಿಸ್ಸಾ, ಕೆಪಿಸಿಸಿ ಬೆಂಗಳೂರು ದಕ್ಷಿಣ ವಲಯ ಅಲ್ಪಸಂಖ್ಯಾತ ಅಧ್ಯಕ್ಷರು. ಆನಂದ ಮುರಗೋಡು, ಡಿಸಿಸಿ ಕಾರ್ಯದರ್ಶಿ, ಹುಬ್ಬಳ್ಳಿ ಧಾರವಾಡ. ಮಹಬೂಬ್ ಮಕಾಂದರ್, ಧಾರವಾಡ ಕಾಂಗ್ರೆಸ್ ಮುಖಂಡ. ಶಂಕರೆಮ್ಮ ಬೆನ್ನೂರು, ಬಾಗಲಕೋಟೆ ಅಧ್ಯಕ್ಷೆ, ಮಹಿಳಾ ಎಸಿಸಿ ಮಾನವ ಹಕ್ಕುಗಳು. ಗೈಬು ಶಿರೂರ, ಹುನಗುಂದ ತಾಲೂಕಾ ಉಪಾಧ್ಯಕ್ಷ. ಮಹಮ್ಮದ್ ಗೌಸ್ ಅಗರಖೇಡ್, ಜಿಲ್ಲಾ ಕಾರ್ಯದರ್ಶಿ, ವಿಜಯಪುರ. ಮಹಮ್ಮದ್ ಹನೀಫ್ ಕಲಾದಗಿ, ವಿಜಯಪುರ ನಗರ ಉಪಾಧ್ಯಕ್ಷ. ಖ್ವಾಜಾ ಅಮೀನ್ ಮಮದಾಪುರ, ವಿಜಯಪುರ ಜಿಲ್ಲಾ ಕಾರ್ಯದರ್ಶಿ. ವಿಜಯ್ ಜಾಧವ್, ಜಿಲ್ಲಾ ಕಾರ್ಯಕಾರಿ ಸದಸ್ಯ. ಅಶ್ಫಾಕ ಜಹಗೀರದಾರ, ವಿಜಯಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ರಮೀಜಾ ಜಹಗೀರದಾರ, ಎಸಿಸಿ ಮಾನವ ಹಕ್ಕುಗಳ ತಂಡ, ಬಬಲೇಶ್ವರ. ಸವಿತಾ ಪರಗೊಂಡ, ಎಸಿಸಿ ಮಾನವ ಹಕ್ಕುಗಳ ತಂಡ, ಬಬಲೇಶ್ವರ. ನಬಿಸಾಬ್ ಮುಲ್ಲಾ, ಎಸಿಸಿ ಮಾನವ ಹಕ್ಕುಗಳ ಸದಸ್ಯ. ಜಹೀರುದ್ದೀನ್ ಕಿಲ್ಲೆದಾರ್ ಇವರನ್ನು ಧಾರವಾಡ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಹುನಗುಂದ ತಾಲೂಕಿನ ಉಪಾಧ್ಯಕ್ಷರಾದ ಗೈಬು ಸಾಬ್. All India Congress Committee in promoting and protecting human rights. I pledge to respect the dignity, equality, freedom of every individual, regardless of caste, creed, gender or background. I vow to act with integrity, empathy
and fairness, ensuring the justice and safeguarding the commitments. I will work towards fostering a society rooted in peace, equality, human dignity, humanity, and the ideals of All India Congress Committee, Human Rights.